ರೋಮಿಯೋ ಜೂಲಿಯಟ್, ಹೀರ್ ರಾಂಜಾ, ಶಿರೀನ್ ಫರಾದ್, ಲೈಲಾ ಮಜ್ನು, ಈ ಎಲ್ಲ ಲವ್ ಸ್ಟೋರೀಸು ಇಡೀ ಪ್ರಪಂಚಕ್ಕೆ ಗೊತ್ತು. ನಮ್ಮ ಭಾರತೀಯರಿಗಂತೂ ಲವ್ ಸ್ಟೋರಿ ತುಂಬಾನೇ ಇಷ್ಟ ಆಗುತ್ತೆ. ಹಾಗನ್ನೋದಾದ್ರೆ ನಮ್ಮ ಈ ಐಡಿಯಾ ಬಾಸ್ ವೇದಿಕೆ ಮೇಲೆ ಕೂಡ ಲವ್ ಸ್ಟೋರೀಸ್ ಇರಬೇಕಾಗುತ್ತೆ. ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಮುಂದಿನ ಐಡಿಯಾ ಬಾಸ್ನ. ಅವ್ರ ಹತ್ರ ಕೂಲ್ ಬಿಸ್ನೆಸ್ ನ ಐಡಿಯಾ ಜೊತೆ ಕೂಲ್ ಲವ್ ಸ್ಟೋರಿ ಕೂಡ ತಗೊಂಡ್ಬರ್ತಾ ಇದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬಿನಲ್ ಮತ್ತೆ ಸಾಹಿಲ್ ಅವ್ರನ್ನ. ಬಿನಲ್ ಮತ್ತೆ ಸಾಹಿಲ್, ನಮ್ಮ ಈ ವೇದಿಕೆಗೆ ನಿಮಗೆ ತುಂಬು ಹೃದಯದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪಿಚ್ಗೆ ತಯಾರಾಗಿದ್ದೀರಾ? ಗುಡ್ ಲಕ್. ಹಲೋ ಟೈಟನ್ಸ್. ಹೇಳ್ತಾರೆ ಪ್ರೀತಿ ಫೋರ್ಸ್ ಮಾಡೋದಲ್ಲ, ಅದಾಗದೆ ಆಗತ್ತೆ ಅಂತ. ಅಂಡ್ ಗೆಸ್ ವಾಟ್, ನಮಗೂ ಆಗಿದೆ. ಅದು ಬೇರೆಯವ್ರ ಮೇಲಲ್ಲ, ಗ್ಯಾಡ್ಜೆಟ್ಸ್ ಇಂದ ಕೂಡ. ನಾರ್ಮಲ್ ಲವ್ ಸ್ಟೋರಿ ಶುರು ಆಗತ್ತೆ, ಅದು ಕ್ಯೂಟ್ ಕಾಂಪ್ಲಿಮೆಂಟ್ಸ್ ಇಂದ. ಏನಂದ್ರೆ, ಹೇ ಬಿನಲ್, ನೀನ್ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಅಂತ. ಆದ್ರೆ ನಮ್ ಲವ್ ಸ್ಟೋರಿ ಶುರು ಆಗಿದ್ದು, ಹೇ ಬಿನಲ್, ನಿನ್ನ ಫೋನ್ ಕವರ್ ತುಂಬಾ ಚೆನ್ನಾಗಿದೆ. ರೆಸ್ಟೋರೆಂಟ್ಸ್ ಅಥವಾ ಕ್ಯಾಫೆಲ್ ಹೋಗ್ಬಿಟ್ಟು ಚಿಲ್ ಮಾಡೋದ್ರಲ್ಲಿ ನಂಗೆ ಯಾವುದೇ ಥ್ರಿಲ್ ಸಿಗ್ತಾನೆ ಇರ್ಲಿಲ್ಲ. ನಮ್ಗೆ -3 ಡಿಗ್ರೀಸ್ ಚಳಿಯಲ್ಲಿ ಹೊಸ ಫೋನ್ ಮಾಡೆಲ್ ನ ಲಾಂಚ್ ನ ಲೈನ್ ನಲ್ಲಿ 3 ಗಂಟೆ ನಿಂತ್ಕೊಳ್ಳೋದ್ರಿಂದ ತುಂಬಾ ಖುಷಿ ಸಿಗ್ತಾ ಇತ್ತು. ನಮ್ಮಿಬ್ರಲ್ಲಿ ಅದೇ ರೊಮ್ಯಾಂಟಿಕ್ ಆಗಿತ್ತು. ಇಬ್ರು ಮನ್ಸಲ್ಲೂ ಟೆಕ್ನಾಲಜಿ ಬೆಳೆಸ್ಬೇಕು ಅಂತ ಇತ್ತು. ಮತ್ತೆ ಗುಜರಾತಿಗಳು, ಹಾಗಾಗಿ ಹುಡ್ತಾಗಿಂದನೇ ಬಿಸ್ನೆಸ್ ರಕ್ತ ಇದು. ಗ್ಯಾಡ್ಜೆಟ್ಸ್ ಮೇಲೆ ಪ್ರೀತಿ ಬಿಸ್ನೆಸ್ ಪ್ಯಾಷನ್ ಜೊತೆ ಸೇರ್ಕೊಂಡು ಅವಾಗ ನಮಗೆ ಅನ್ಸಿದ್ದು ಒಂದು ಮ್ಯಾಕ್ಮರೈಸಿಂಗ್ ಐಡಿಯಾ ನಾವು ಲಾಂಚ್ ಮಾಡಿದೀವಿ ಅಂತ. ಅದಕ್ಕೋಸ್ಕರ ನಾವು ಐಡಿಯಾ ಮತ್ತೆ ಪ್ಯಾಷನ್ ಇಂದ ಲಾಂಚ್ ಮಾಡಿದ್ದು ನಮ್ಮ ಟೆಕ್ ಮತ್ತೆ ಆಕ್ಸೆಸರೀಸ್ ನ ಕಂಪನಿ ಮ್ಯಾಕ್ಮರೈಸ್. ಸೊ ಟೈಟನ್ಸ್, ಮ್ಯಾಕ್ಮರೈಸ್ ನ ಬೆಸ್ಟ್ ಸೆಲ್ಲರ್ಸ್ ಫೋನ್ ಕೇಸಸ್ ಅಂಡ್ ಆಕ್ಸೆಸರೀಸ್ ಬರೀ ಪ್ರಾಡಕ್ಟ್ಸ್ ಮಾತ್ರ ಅಲ್ಲ, ಇದೊಂದು ಲೈಫ್ ಸ್ಟೈಲ್ ಸ್ಟೇಟ್ಮೆಂಟ್. ನಾವು OG ಡಿಸೈನರ್ ಕೇಸಸ್ ತಯಾರು ಮಾಡೋದ್ರಲ್ಲಿ ಲೈಫ್ ಲಾಂಗ್ ಫ್ಯಾಷನ್ ಟು ಸ್ಪೋರ್ಟ್ಸ್ ಟು ಕಸ್ಟಮೈಸೇಷನ್ ಟು ಪಾಪ್ ಕಲ್ಚರ್, we've got it all here. We truly believe ಇವಾಗ ನಮ್ಮ ಹತ್ರ ಇರೋ ಈ ಫೋನ್ ಕೇಸಸ್ ಇದೆಯಲ್ಲ, ಅದೆಲ್ಲ ನಿಮ್ಮ ಪರ್ಸನಾಲಿಟಿ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡತ್ತೆ. ಹಾಗೆ ನಿಮ್ಮ ಇಂಡಿವಿಜುವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಕೂಡ ಮಾಡತ್ತೆ. ಓಕೆನಾ? ಅದಕ್ಕೆ ಟೈಟನ್ಸ್, ಇಫ್ ಯು ವಾಂಟ್ ಜಾಯಿನ್ ಅಸ್ ಇನ್ ಮೇಕಿಂಗ್ ಇಂಡಿಯಾದ ಮೊದಲ ಗ್ಲೋಬಲ್ ಟೆಕ್ ಆಕ್ಸೆಸರೀಸ್ ಕಂಪನಿ, ಆರ್ ಆಸ್ಕ್ ಫಾರ್ ಟುಡೇ ಇಸ್ 1.6 crore ಅಗೇನ್ಸ್ಟ್ 2.5% ಇಕ್ವಿಟಿ. ಹಾಗಿದ್ರೆ ಜೋಡಿಸ್ತೀರಾ ಕೈನ? ಮತ್ತೆ ನೀವ್ ಯೋಚನೆ ಮಾಡಿರೋ ಈ ಯೂನಿಕ್ ಐಡಿಯಾ ಇದು ಶುರುವಾಗಿದ್ದಾದ್ರೂ ಹೇಗೆ? ಬೇಸಿಕಲಿ 2012 ಅಲ್ಲಿ ನನಗೆ ಒಂದು ಮ್ಯಾಕ್ ಬುಕ್ ನ ಡಿಕಲ್ ಆರ್ಡರ್ ಮಾಡಬೇಕಿತ್ತು US ಇಂದ. ಇಂಡಿಯಾದಲ್ಲಿ ಆ ಪ್ರಾಡಕ್ಟ್ ಅವೈಲೇಬಲ್ ಇರಲಿಲ್ಲ. ಸೊ ಐ ಥಾಟ್ ಲೆಟ್ ಮಿ ಜಸ್ಟ್ ಆರ್ಡರ್ ಫ್ರಮ್ USA. ಬಟ್ ದ ಪ್ರಾಡಕ್ಟ್ ಕಾಸ್ಟ್ ವಾಸ್ $15 ಅಂಡ್ ಶಿಪ್ಪಿಂಗ್ ಕಾಸ್ಟ್ ವಾಸ್ $20. ಅಂದ್ರೆ ಪ್ರಾಡಕ್ಟ್ ಬೆಲೆ $15, ಇಲ್ಲಿಗೆ ಬರೋ ಅಷ್ಟೊತ್ತಿಗೆ $20 ಆಗುತ್ತೆ. ಸೊ ಗುಜರಾತಿ ಮೈಂಡ್ ಬೇಡ ಅಂತ ಅಂತು. ಈ ಶಿಪ್ಪಿಂಗ್ ಅಂತೂ ನಾವ್ ಮಾಡ್ತೀವಿ ಹೆಂಗಿದ್ರು. ಆಕ್ಚುಲಿ ನಮಗೋಸ್ಕರ ಇದನ್ನ ಶುರು ಮಾಡ್ಕೊಂಡಿದ್ ನಾವು. ನಮಗೆ ಆಕ್ಸೆಸರೀಸ್ ಎಲ್ಲ ಬೇಕಾಗಿತ್ತಲ್ಲ, ಅದು ನಮ್ ಲ್ಯಾಪ್ಟಾಪ್ ಅಲ್ಲಿ ನಾವ್ ಹಾಕ್ದಾಗ ಆ ಲ್ಯಾಪ್ಟಾಪ್ ಎಲ್ಲೆಲ್ಲಿ ಹೋಗ್ತಿತ್ತು, ಅವಾಗ ಜನ ಕೇಳಕ್ ಶುರು ಮಾಡಿದ್ರು, ಏನಂದ್ರೆ ಇದು ಎಲ್ಲಿ ತಗೊಂಡಿದ್ದು ಅಂತ. ಅಂಡ್ ಸಾಹಿಲ್ ಹೇಗಿದ್ರು ಟೆಕ್ ಸ್ಯಾವಿ ಆಗಿದ್ರು. ಸೊ ಒಂದ್ ವೆಬ್ಸೈಟ್ ಮಾಡೋದು ತುಂಬಾ ಈಸಿ ಇತ್ತು ನಮ್ಗೆ ಅವಾಗ. ಸೊ ನಮ್ ನೆಟ್ವರ್ಕ್ ಅಲ್ಲಿ ಇದ್ದೋರ್ಗೆನೆ ನಾವ್ ಈ ಪ್ರಾಡಕ್ಟ್ ನ ಸೇಲ್ ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಸ್ಟುಡಿಯೋಕ್ ಅದೇ ಕಾರಣ. ಅಂಡ್ ನಾವ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಇಲ್ಲಿವರೆಗೂ ಬರ್ತೀವಿ ಅಂತ. ಈ ಕೂಲ್ ಲವ್ ಸ್ಟೋರಿ ಏನು? ಪ್ರಾಡಕ್ಟ್ ಎಲ್ಲ ಕೂಲ್ ಆಗಿದೆ, ಬಟ್ ಲವ್ ಸ್ಟೋರಿ ಸಿಂಪಲ್ ಆಗಿದೆ. ನಾವ್ ಇನ್ಫ್ಯಾಕ್ಟ್ ನರಸಿಂಹಂಜಿ ಕಾಲೇಜಲ್ಲಿ ಸಿಕ್ಕಿದ್ದು. ನಾವಿಬ್ರು ಮ್ಯಾನೇಜ್ಮೆಂಟ್ಗೋಸ್ಕರ ಓದ್ತಾ ಇದ್ವಿ. ಅಂಡ್ ಸಾಹಿಲ್ ವಾಸ್ ಡೇಟಿಂಗ್ ಸಮನ್ ಎಲ್ಸ್ ಅಟ್ ದಟ್ ಟೈಮ್. ಸೊ ಆನೆಸ್ಟ್ಲಿ ನಾವು ಸಿಕ್ಕಿದ್ದು ಒಂದು ಪ್ರಾಜೆಕ್ಟ್ ನ ಮಾರ್ಕೆಟಿಂಗ್ ಗೋಸ್ಕರ. ಆಕ್ಚುಲಿ ಅದು ಮಾರ್ಕೆಟಿಂಗ್ ಪ್ರಾಜೆಕ್ಟ್ ಆಗಿತ್ತು. ಸೊ ಆನೆಸ್ಟ್ಲಿ ನಾವು ಶುರು ಮಾಡಿದ್ದು ಗ್ರೂಪ್ ಪ್ರಾಜೆಕ್ಟ್ ಇಂದ. ಆಮೇಲೆ ಕಾಲೇಜ್ ಫೆಸ್ಟಿವಲ್ ಮಾಡಿದ್ವಿ ಜೊತೆಯಲ್ಲಿ. ಫ್ರೆಂಡ್ಸ್ ಆದ್ವಿ, ಬೆಸ್ಟ್ ಫ್ರೆಂಡ್ಸ್ ಆದ್ವಿ, ಲೈಫ್ ಪಾರ್ಟ್ನರ್ಸ್ ಆದ್ವಿ, ಮತ್ತೆ ಬಿಸ್ನೆಸ್ ಪಾರ್ಟ್ನರ್ಸ್, ಅಂಡ್ ನಾವ್ ವಿ ಆರ್ ಪೇರೆಂಟ್ಸ್ ಆಲ್ಸೋ. ಓ ಲವ್ಲಿ. ಸರಿ, ಹಾಗಾದ್ರೆ ಈ ಫೋನ್ ಕೇಸ್ ಬಗ್ಗೆ ನಾವ್ ಇಷ್ಟೊಂದು ಕೇಳ್ತಾ ಇದೀವಿ, ನೋಡ್ತಾ ಇದೀವಿ. ಇದು ಕೆಲಸ ಹೇಗ್ ಮಾಡುತ್ತೆ ಅಂತಾನು ತೋರಿಸ್ಬಿಡಿ. ನಾವ್ ಇಷ್ಟೊಂದು ಮಾತಾಡಿದ್ಮೇಲೆ ನೀವು ನಿಮ್ಮ ಪರ್ಸನಲೈಸೇಷನ್ ಮತ್ತೆ ಇಂಡಿವಿಜುವಾಲಿಟಿ ತೋರಿಸಬಹುದು ಫೋನ್ ಕೇಸ್ ನಲ್ಲಿ. ಸೊ ಅದಕ್ಕೆ ನಾವು ಇದರ ವೆರಿ ಕೂಲ್ ಫೀಚರ್ ಡೆಮೋ ಕೊಡಕ್ ಇಷ್ಟಪಡ್ತೀವಿ. CEO ಯಾರು? ನೀವೇ CEO ಇರ್ಬೇಕಲ್ಲ? ಹೌದಾ? ಓ, ನೀವು CMO ನಾ? ಸೊ ದಿಸ್ ಇಸ್ ದ ಆಪ್, ಮ್ಯಾಕ್ಮರೈಸ್ ಆಪ್. ಓಕೆ, ಯಾ. ಇಲ್ಲಿ ನೋಡಿ, ಕ್ಯಾನ್ ಐ ಕ್ಲಿಕ್ ಎ ಪಿಕ್ಚರ್? ಮೈ ಪಿಕ್ಚರ್? Yes. Okay. Super. So I'll use this photo and click ping me up. And once it become 100%, this image will change on the case real time. Wow. ನೀವು ಇದನ್ನ ಕಂಟಿನ್ಯೂಸ್ಲಿ ಮಾಡ್ತಾನೆ ಇರಬಹುದು. ನೀವು 1 ಫೋಟೋ 2 ಫೋಟೋ ಹಾಕ್ತೀವಿ ಅಂತ ಹೇಳೋಂಗಿಲ್ಲ, ಅದು ಅಪ್ಲೋಡ್ ಮಾಡೋದಕ್ಕೆ.
ಎಸ್. ಇಫ್ ದ ಸ್ಕ್ರೀನ್ ಇಸ್ ಫ್ಲಿಕರಿಂಗ್ ದೆನ್ ಔಟ್ಪುಟ್ ಇಸ್ ಇನ್ನೂ ಬರ್ತಿದೆ ಅಂತ. Yes. Oh, that's great. Wow. ವೆರಿ ಕೂಲ್, ವೆರಿ ವೆರಿ ಕೂಲ್. ಟೈಟನ್ಸ್, ನಾನು ನಿಮ್ಮ ಹತ್ರ ಬರೋದಕ್ಕೂ ಮುಂಚೆ ಈ ಪ್ರಾಡಕ್ಟು ವಿಶೇಷವಾಗಿ ನಮ್ಮ ಆಡಿಯನ್ಸ್ಗೋಸ್ಕರನೇ ಇದೆ. ಯಾಕಂದರೆ ಇಲ್ಲಿಂದ ಫೋಟೋ ತೆಗೆದು ಇಲ್ಲಿ ಡಿಸ್ಪ್ಲೇನೂ ಆಗೋಯ್ತು. ಒಂದು ಮಾರ್ಕೆಟ್ ಡಿಮ್ಯಾಂಡ್ ನೋಡೇ ಬಿಡೋಣ. ದೆನ್ ದ ಫ್ಲೋರ್ ಇಸ್ ಓಪನ್ ಫಾರ್ ಯು. ನಿಮ್ಮ ವೋಟಿಂಗ್ ಮೀಟರ್ ನಿಮ್ಮ ಹತ್ರ ಇದೆ ಆಡಿಯನ್ಸ್. ಪ್ರಾಡಕ್ಟ್ನ ಬಗ್ಗೆ ಪೂರ್ತಿ ಮಾಹಿತಿ ನಿಮಗೆ ಗೊತ್ತಾಗಿದೆ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಕೂಡ ಗೊತ್ತಾಗಿದೆ. ಸೊ ಎಸ್ ಅಥವಾ ನೋ ಬಟನ್ ಒತ್ತೋದ್ರ ಮೂಲಕ ಹೇಳಿ ಈ ಪ್ರಾಡಕ್ಟ್ನ ಡಿಮ್ಯಾಂಡು ಎಷ್ಟಿದೆ ನಿಮ್ಮ ಪ್ರಕಾರ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಸಿಕ್ಸ್ಟಿ 65% ಜನಕ್ಕೆ ಅನ್ನಿಸ್ತಾ ಇದೆ ಮಾರ್ಕೆಟಲ್ಲಿ ಇದ್ರ ಡಿಮ್ಯಾಂಡ್ ಇದೆ ಅಂತ. 35% ಜನಕ್ಕೆ ಅನ್ನಿಸ್ತಾ ಇದೆ ನಮ್ಮ ನಾರ್ಮಲ್ ಕೇಸೇ ಓಕೆ ಅಂತ. ಸರಿ, ಹಾಗಾದ್ರೆ ಐ ವಿಲ್ ಓಪನ್ ದ ಫ್ಲೋರ್ ಫಾರ್ ಟೈಟನ್ಸ್. ಸಾಹಿಲ್ ಬಿನಾಲ್, ವೆಲ್ಕಮ್ ಟು ಐಡಿಯಾ ಬಾಸ್. Thank you. ಈಸ್ ಇಟ್ ದ ಕೇಸ್ ದ ಕಸ್ಟಮರ್ ಬ್ರಾಂಡೆಡ್ ಕೇಸ್ನ ತಗೊಳಕ್ ಬಯಸ್ತಾರಾ ಅಥವಾ ಅವರಿಗೆ ಬೆಸ್ಟ್ ಪ್ರೈಸ್ ಮತ್ತೆ ಬೆಸ್ಟ್ ಡಿಸೈನ್ ಬೇಕಾ? ಮತ್ತೆ ಈ ಕಂಪ್ಯಾರಿಸನ್ ಇಂದ ನೀವು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಸೊ ದ ಮಾರ್ಕೆಟ್ ಈಸ್ ಸೆಗ್ಮೆಂಟೆಡ್. ಅಲ್ಲಿ 800 ರುಪೀಸ್ಗಿಂತ ಜಾಸ್ತಿ ಫೋನ್ ಕವರ್ಸು ಇದಾವೆ, ಮತ್ತೆ 800 ರೂಪಾಯಿಗಿಂತ ಕಮ್ಮಿ ಫೋನ್ ಕವರ್ಸು ಇದಾವೆ. 65% ಯು ಆರ್ ರೈಟ್, ಇಟ್ಸ್ 800 ರುಪೀಸ್ಗಿಂತ ಕಡಿಮೆ ಫೋನ್ ಕವರ್ಗಳು ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿ. ಈ 800 ರುಪೀಸ್ಗಿಂತ ಜಾಸ್ತಿ ಫೋನ್ ಕೇಸಸ್ ಏನಿದಾವಲ್ಲ, ಅಲ್ಲಿ ಬ್ರ್ಯಾಂಡ್, ದ ಕ್ವಾಲಿಟಿ, ಆಲ್ ಆಫ್ ದಿಸ್ ಮ್ಯಾಟರ್ಸ್ ಎ ಲಾಟ್. ಬೇಸಿಕಲಿ ವಿ ಆರ್ ಇಂಟಿಗ್ರೇಟಿಂಗ್ ದ ಟೆಕ್ ಇನ್ಸೈಡ್ ದ ಫೋನ್ ಕೇಸ್, ದ ಟೆಕ್ ಆಕ್ಸೆಸರೀಸ್. ನಮ್ಮ ಇವಾಗಿನ ಗೋಲ್ ಮತ್ತೆ ಫೋಕಸ್ ಇದೇ ಇದೆ. ನಮ್ಮ ವ್ಯೂಸ್ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ ನಮ್ಗೆ. ಮೊದಲು ತುಂಬಾನೇ ಇತ್ತು. ಇವನ್ ಕ್ಯಾರೆಕ್ಟರ್ ಮೇಲೆ ನಾವು ತುಂಬಾ ಡಿಸೈನ್ಸ್ ಮಾಡಿದೀವಿ. ನಾವೀಗ ಸ್ವಲ್ಪ ನ್ಯಾರೋ ಡೌನ್ ಮಾಡ್ತಿದೀವಿ. ನಾವು ಫೋಕಸ್ ಮಾಡ್ತಿರೋದು ಏನಂದ್ರೆ ಈ ಆಕ್ಸೆಸರೀಸ್ ಇದೆಯಲ್ಲ, ನಾವದನ್ನ ವೈಡ್ಲಿ ಸ್ಪ್ರೆಡ್ ಮಾಡೋಣ ಅಂತಿದೀವಿ. 800 ರುಪೀಸ್ಗಿಂತ ಜಾಸ್ತಿ ಇರೋ ಮಾರ್ಕೆಟ್ ಅಲ್ಲಿ ಡು ದೇ ರಿಯಲಿ ಕಮ್ ಲುಕಿಂಗ್ ಫಾರ್ ಬ್ರ್ಯಾಂಡ್ ಸ್ಪೆಸಿಫಿಕ್? ಅಂಡ್ 800 ಗಿಂತ ಕಡಿಮೆ ಇರೋದ್ರಲ್ಲಿ ಅವ್ರಿಗೆಲ್ಲ ಎಕ್ಸೈಟ್ಮೆಂಟ್ ಅಂಡ್ ಚೇಂಜ್ ಬೇಕಾಗುತ್ತೆ ಅಗೇನ್ ಅಂಡ್ ಅಗೇನ್. ಅವರೆಲ್ಲ ಖಂಡಿತ ಪ್ರೈಸ್ ಸೆನ್ಸಿಟಿವ್ ಆಗಿರಲ್ಲ. You'll be surprised, there is this brand in US called Casetify. ಕೇಸ್ ಮಾಡೋದು. ಈ ಬಾಂಬೆ ಜನ ಕೇಸ್ಟಿಫೈಗೆ ಹೋಗ್ತಾರೆ, ಅಲ್ಲಿಂದ ಕೇಸಸ್ ತಗೊಂಡ್ಬರ್ತಾರೆ. ನೀವು ಸ್ವರೋಸ್ಕಿಗೆ ಹೋದ್ರೆ ನಿಮ್ಗೆ ಸ್ಟಡೆಡ್ ಫೋನ್ ಕವರ್ಸ್ ಸಿಗತ್ತೆ, ಅದು 10,000 ಕಾಸ್ಟ್ ಮೈ ಆಗುತ್ತೆ. ಪಾಯಿಂಟ್ ಇಸ್ ಎಕ್ಸಾಕ್ಟ್ಲಿ ದಟ್. ಯಾರಿಗೆಲ್ಲ 800 ರೂಪಾಯಿಗಿಂತ ಜಾಸ್ತಿ ತಗೊಳ್ಬೇಕು, ಅವ್ರು ಇಷ್ಟೊಂದು ಎಫರ್ಟ್ ಯಾಕೆ ಹಾಕ್ತಾರೆ ಅಂದ್ರೆ ಈಗ್ಲೂ ಅವ್ರಿಗೆ ಅನ್ಸುತ್ತೆ ಅವ್ರ ಸರ್ಕಲ್ ಅಲ್ಲಿ ಒಂದು ಬೋನಸ್ ಸಿಗುತ್ತೆ ಅವ್ರ ಸರ್ಕಲ್ ಅಲ್ಲಿ. Correct, ಹಾ. ನಾನ್ ಕೇಳ್ತಾ ಇರೋದು ಈ ಬ್ರ್ಯಾಂಡ್ ಅದೇ ತರಹದ ಪೊಸಿಷನಿಂಗ್ ಕೊಡುತ್ತಾ ಅಂತ. ಲೈಕ್ ಎಲ್ರಿಗೂ ಅನ್ಸುತ್ತಾ ನಾನ್ ಈ ಬ್ರ್ಯಾಂಡ್ ಗೆ ಅಪ್ಗ್ರೇಡ್ ಆಗಿದ್ದೀನಿ ಅಂತ? ಮತ್ತೆ ಆ ಕಸ್ಟಮರ್ಸ್ ಎಲ್ಲ ಯಾರು, ಅವ್ರು ಹೇಗಿರ್ತಾರೆ ಮೊದಲನೇದು ಅಂದ್ರೆ brand like ಗಿಂತ ಇದು personifies. ಇನೋವೇಷನ್ ಅಲ್ಲಿ ಅಪ್ಡೇಟ್ ಆಗಿದೆ. ಇದು ನಮ್ಮ ಅಲ್ಟಿಮೇಟ್ ಗೋಲ್ ಆಗಿರುತ್ತೆ. ಜನರಿಗೆ ಏನೆನ್ಸ್ಬೇಕು ಅಂದ್ರೆ ನನ್ನ ಕೇಸ್ಟಿಫೈಲ್ ಕೂಡ ಸಿಗ್ತಿಲ್ಲ ಅಂತ. ಇದು ಒಂದು ಇಂಡಿಯನ್ ಕಂಪನಿ ಆಗಿದೆ, ಏನೋ ಒಂದು ಹೊಸ ಇನೋವೇಷನ್ ತಂದಿದ್ದಾರೆ ಅಂತ. ಅದರ ಮೇಲೆ ನಮ್ಮ ಫೋಕಸ್ ಜಾಸ್ತಿ ಇರುತ್ತೆ. ನೀವು ಟು ಆನ್ಸರ್ ದ ಕ್ವೆಶ್ಚನ್ ಆಫ್ 800 ಗಿಂತ ಕೆಳಗಡೆ ತುಂಬಾ ಡಿಮ್ಯಾಂಡ್ ಇರುತ್ತೆ, ಪ್ರೈಸ್ ಸೆನ್ಸಿಟಿವ್ ಆಗಿರುತ್ತೆ. ಅದಕ್ಕೆ ನಾವು ಮಾಡ್ಯುಲರ್ ಕೇಸಸ್ ಮಾಡ್ತಿರೋದು. ಅದರಲ್ಲಿ ನಿಮ್ಗೆ 2 ಪ್ಲೇಟ್ ಸಿಗೋ ತರ. ಯು ಕ್ಯಾನ್ ಯೂಸ್ ಇಟ್ ಲೈಕ್ ಅ ಪ್ಲೇನ್ ಕೇಸ್ ಅಂಡ್ ಯು ಕ್ಯಾನ್ ಯೂಸ್ ಇಟ್ ವಿತ್ ಬ್ಯಾಟರಿ ಪ್ಯಾಕ್. ಬ್ಯಾಟರಿ ಬ್ಯಾಕ್ ನೀವು ಯೂಸ್ ಮಾಡಬಹುದು, ಮತ್ತೆ ಬ್ಯಾಟರಿ ಪ್ಯಾಕ್ ನೀವು ಯೂಸ್ ಮಾಡಬಹುದು ಮಿರರ್ ಅಥವಾ ಯೂಸ್ ಮಾಡಬಹುದು. ಇನ್ನೊಂದು ಮಿರರ್ ಯೂಸ್ ಮಾಡಬಹುದು. So one case multiple looks. One case multiple use. You can change your phone case every day by keeping the base is same. ನೀವು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರೋ ಅಥವಾ ಟ್ರೇಡ್ ಮಾಡ್ತಿದ್ರೋ, ಮತ್ತೆ ಅದನ್ನ ಆಮೇಲೆ ನೀವು ಪ್ರಿಂಟ್ ಮಾಡ್ತಿರೋ? ನಾವು ಟ್ರೇಡ್ ನೀವು ಮಾಡ್ತೀವಿ. ಟ್ರೇಡ್ ಮಾಡ್ತಿದ್ದೀರಾ ಅಂದ್ರೆ ನೀವು ಬೇಸ್ We are not ಪ್ರಾಡಕ್ಟ್ manufacturing. ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ, ಟ್ರೇಡ್ ಮಾಡ್ತಿದ್ದೀರಾ. ನಿಮ್ಮ ರೆವೆನ್ಯೂ ಎಷ್ಟಿದೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ, ಅಂದ್ರೆ ಲಾಸ್ಟ್ 3 ಮಂತ್ ಅಲ್ಲಿ? This 4 months ನಾವು ಮಾಡಿರೋದು 1.8 crores. 1.8 ಅಂದ್ರೆ ಪ್ರಾಫಿಟೇಬಲ್. 1.8 crores ಅಲ್ಲಿ ಎಷ್ಟು ದುಡ್ಡು ಮಾಡಿದ್ರಿ ನೀವು ಲಾಭ? ಬಾಟಮ್ ಲೈನ್ ಎಷ್ಟಿದೆ? 4 or 5 lakhs. ನಾವು 4 ರಿಂದ 5 ಲಕ್ಷ ಅಷ್ಟೇ ಲಾಭನ? ನಾವು ಈಗಿನ್ನೂ ಪ್ರಾಫಿಟಬಲ್ ಆಗ್ತಿದೀವಿ. 13 ವರ್ಷ ಬೇಕಾಯ್ತು ನಿಮ್ಗೆ ಪ್ರಾಫಿಟೇಬಲ್ ಆಗೋದಕ್ಕೆ? No. So the journey is from 2012 to 2019. It was more of a hobby business. It was being run by us. ನಾ ಪ್ಯಾಷನ್ ಇಂದ ಶುರು ಮಾಡಿದ್ರಿಂದ ಹೋಗ್ತಾ ಇದರಲ್ಲಿ ಪ್ರೋಗ್ರೆಸ್ ಕಾಣಿಸ್ತಾ ಹೋಗ್ತಾ ಇತ್ತು. ನಿಮ್ಮ ವಿಷನ್ ಏನು? ಸೊ ಇವಾಗಿನ ಫೋಕಸ್ ತುಂಬಾ ಕ್ಲಿಯರ್ ಆಗಿದೆ. ಮ್ಯಾಕ್ಮೆರೈಸ್ ಟೆಕ್ ಅಂಡ್ ಟ್ರಾವೆಲ್ ಅಕ್ಸೆಸರೀಸ್ ಆಗಿರುತ್ತೆ. ನಾವು ನಮ್ಮ D2C ಶುರು ಮಾಡ್ತೀವಿ. ಈ 2 ವರ್ಷದಲ್ಲಿ ನಾವು ತುಂಬಾ ಕಲ್ತಿದೀವಿ, ತುಂಬಾ ಕಾಂಟ್ಯಾಕ್ಟ್ಸ್ ಕೂಡ ಆಗಿದೆ ನಮ್ಗೆ. ನಮಗೆ B2B ತುಂಬಾನೇ ವರ್ಷದಲ್ಲಿ ಚೆನ್ನಾಗಿತ್ತು. ಯಾಕಂದ್ರೆ ಮರ್ಚೆಂಡೈಸ್ ನಾವೇ ಮಾಡ್ತಿರೋದ್ರಿಂದ PVR ಗೋಸ್ಕರ ನಾವು ಒಂದು ಇನ್ಬಿಲ್ಟ್ ಆಪ್ ನ ಮಾಡಿದೀವಿ, ಡಿಸೈನ್ ಮಾಡಿದೀವಿ. ನಾವು ಒಂದು ಕಾಫಿ ಚೈನ್ ಗೋಸ್ಕರ ಮರ್ಚೆಂಡೈಸಿಂಗ್ ಕೂಡ ಮಾಡ್ತೀವಿ. ನಾವು QSR ಬ್ರ್ಯಾಂಡ್ ಕೂಡ ಮರ್ಚೆಂಡೈಸಿಂಗ್ ಮಾಡ್ತೀವಿ. ಸೊ ನಮ್ಮ ಈ B2B ಏನಿದೆ ಅದು ತುಂಬಾ ಸಾಲಿಡ್ ಆಗಿದೆ ಇವಾಗ. ಸೊ ನಮ್ಮ ಈ B2B ಇಂದ ಪ್ರಾಫಿಟ್ ಸಿಗೋದ್ರಿಂದ ವಿ ಆರ್ ಟ್ರೈಂಗ್ ಟು ಪುಶ್ ಇಟ್ ಇಂಟು D2C. ಮತ್ತೆ ಮುಂದೆ ಹೋಗ್ತಾ D2Cನೇ ಆಗಿರತ್ತೆ. ಸೊ ನೀವು ನಿಮ್ಮ ಆಸ್ಕ್ ನ ಒಂದ್ಸತಿ ಕೇಳ್ಬಿಡಿ. ನಮ್ಮ ಇವಾಗ ಆಸ್ಕ್ ಏನಿದೆ ಅಂದ್ರೆ 1.6 crore
for 2.5% equity. 64 crore ವ್ಯಾಲ್ಯೂಯೇಷನ್. ಸೊ ಹೇಳಿ ಟೈಟನ್ಸ್, ನೀವು ಇವ್ರ ಜೊತೆ ಕೈ ಮಿಲಾಯಿಸೋದಕ್ಕೆ ಇಷ್ಟಪಡ್ತೀರಾ ಇಲ್ವಾ? ಅರ್ಜುನ್, ನಿಮ್ಮಿಂದ ಶುರು ಮಾಡ್ತೀನಿ. ಶೋರ್, ಇದು ಈ ಕ್ಯಾಟಗರೈಸ್ ನಂಗೆ ಸ್ವಲ್ಪ ಕಮಾಡಿಟೈಸ್ ಅನ್ಸುತ್ತೆ, ಮತ್ತೆ ಲಾಯಲ್ಟಿ ಇದರಲ್ಲಿ ಕಡಿಮೆ. ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಕೈ ಜೋಡ್ಸಕ್ ಆಗೋದಿಲ್ಲ. ಬಟ್ ಐ ಲವ್ ದ ಪ್ರಾಡಕ್ಟ್. ಥ್ಯಾಂಕ್ Thank ಯು. you. ಶೈಲಿ, ಐ ಆಲ್ಸೋ ಫೀಲ್ ಲೈಕ್ ನೀವೇನಾದ್ರೂ ಈ B2B ಇದು ನಿಮ್ ಬಿಸ್ನೆಸ್ ಇದೆ ಅಲ್ಲ, ಸಾರ್ಟ್ ಆಫ್ ಪ್ರಿಂಟ್ ಆನ್ ಡಿಮಾಂಡ್ ಅಂಡ್ ಪರ್ಸನಲೈಸೇಷನ್ ಎಕ್ಸೆಟ್ರಾ. ಪರ್ಸ್ನಲಿ ನನಗೆ ಅದೆಲ್ಲ ನಿಮ್ಮ ಈ ಬಿಸ್ನೆಸ್ಗೆ ಡಿಸ್ಟ್ರಾಕ್ಷನ್ ಅನ್ಸುತ್ತೆ. ಕ್ಯಾಶ್ ಫ್ಲೋಗೆ ಅದೆಲ್ಲ ಹೆಲ್ಪ್ ಆಗ್ಬೋದು. ಸೊ ದಟ್ಸ್ ಮೈ ಸಬ್ಮಿಷನ್. ಸೊ ನಾಟ್ 100% ಕನ್ವಿನ್ಸ್ಡ್, ಬಟ್ ಎಸ್, ಸರ್ಟನ್ಲಿ ನಿಮ್ಮ ಪ್ರಾಡಕ್ಟ್ಸಿಂದ ಇಂಪ್ರೆಸ್ ಆಗಿದ್ದೀನಿ. ಐ ವುಡ್ ಲೈಕ್ ಟು ಸೆಟ್ ಔಟ್ ಆಫ್ ದ ಇನ್ವೆಸ್ಟ್ಮೆಂಟ್. ಐ ಆಮ್ ದಿ ಆಪೋಸಿಟ್. ಐ ಫೀಲ್ B2B ಮಾರ್ಕೆಟ್ ಇನ್ ಮರ್ಚೆಂಡೈಸಿಂಗ್ ಹ್ಯೂಜ್ ಸ್ಕೋಪ್ ಇದೆ. ಯು ಶುಡ್ ಬಿ ಫೋಕಸಿಂಗ್ ಲಾಟ್ ಆಫ್ ಎನರ್ಜಿ ಆನ್ B2B ಮಾರ್ಕೆಟಿಂಗ್. ಮತ್ತೆ ಅದರಿಂದಾಗಿ ನಿಮ್ಮ ಸೇಲ್ಸ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಕಂಪೇರೇಟಿವ್ ಆಗಿ ತುಂಬಾ ಜಾಸ್ತಿ ಇರುತ್ತೆ, ಅಂಡ್ ಮಾರ್ಜಿನ್ ಅದರೊಳಗೆ ತುಂಬಾ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ದಿಸ್ ಏರಿಯಾ ವಿಚ್ ಇಸ್ ಪ್ಯೂರ್ ಟ್ರೇಡಿಂಗ್. ಸೊ ಫಾರ್ ದಟ್ ರೀಸನ್ ಐ ವುಡ್ ಲೈಕ್ ಟು ಸ್ಟೇ ಔಟ್. ಐ ಥಿಂಕ್ ನಿಮ್ಮ ಹತ್ರ ತುಂಬಾ ಎನರ್ಜಿ ಇದೆ ಅಂಡ್ ಹೈ ಎನರ್ಜಿ ತುಂಬಾ ಬೇಕೇ ಬೇಕಾಗುತ್ತೆ ಒಂದು ಬಿಸ್ನೆಸ್ ನ ನಿಲ್ಸ್ಬೇಕು ಅಂದ್ರೆ. ಸೊ ಇನ್ಸ್ಟೆಡ್ ಆಫ್ ಲುಕಿಂಗ್ ಅಟ್ ದ ಸ್ಮಾಲ್ ಮಾರ್ಕೆಟ್, ಐ ಥಿಂಕ್ ಇಟ್ಸ್ ಟೈಮ್ ಟು ವರ್ಕ್ ಆನ್ ಅ ನ್ಯೂ ಐಡಿಯಾ. ಅಂಡ್ ಐಲ್ ಬಿ ಹ್ಯಾಪಿ ನೀವು ಒಂದು ಒಳ್ಳೆ ಐಡಿಯಾ ತಗೊಂಡ್ ಬರ್ತೀರಾ ಅಂತ, ಅದು ಇನ್ನೊಂದು ಒಳ್ಳೆ ಸ್ಟಾರ್ಟ್ಅಪ್ ಜೊತೆ. ಐಲ್ ಬಿ ಹ್ಯಾಪಿ ಟು ಟಾಕ್ ದೆನ್, ಬಟ್ ಇವತ್ತು ನಾನು ನಿಮ್ಮ ಜೊತೆ ಕೈ ಜೋಡ್ಸಕ್ಕಾಗಲ್ಲ. ಮತ್ತೆ ಅವರೇ ಹೇಳ್ದಾಗೆ ನೀವು ಟ್ರೇಡಿಂಗ್ ಅಲ್ಲಿ ಇದ್ದೀರಾ, ಮತ್ತೆ ನಿಮ್ಮ ವಾಲ್ಯೂಮ್ ಜೊತೆ ಮಾರ್ಜಿನ್ಸ್ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಇದೆ ಅಲ್ವಾ? ಅದಕ್ಕೋಸ್ಕರ ನಾನು ನಿಮ್ ಜೊತೆ ಕೈ ಜೋಡ್ಸಕ್ಕಾಗಲ್ಲ. ಥ್ಯಾಂಕ್ ಯು ವೆರಿ Thank ಮಚ್ you. All the ಟೈಟನ್ಸ್ best. Thank ಫಾರ್ you so ಯುವರ್ much. ವಂಡರ್ಫುಲ್ Thank you. ಇನ್ಸೈಟ್ಸ್. Can I just say something? Please. We are very happy that you love the product and hopefully in the future sometime we'll have your support. All the best. Thank you so much. All the best. All the ಆಲ್ best. ದಿ ಬೆಸ್ಟ್. ಈ ಸ್ಪಿರಿಟ್ All the best. ಇರಬೇಕಾಗುತ್ತೆ ಪ್ರತಿಯೊಬ್ಬ ಸಖತ್ ಐಡಿಯಾ. ಬಿಸ್ನೆಸ್ ಐಡಿಯಾ ತಗೊಂಬರೋರ್ಗೆ. ಇವ್ರು 13 ವರ್ಷದಿಂದ ಮಾಡ್ತಾ ಇದ್ದಾರೆ. ಒಂದೆರಡು ಸತಿ ಫೇಲು ಆಗಿರ್ಬೋದು. ಆ ಫೇಲ್ಯೂರ್ ಕೂಡ ಎಷ್ಟು ಪ್ರೀತಿಯಿಂದ ಒಪ್ಕೋತಾ ಇದ್ದಾರೆ ಅಂದ್ರೆ ಅದರಿಂದ ಮುಂದೆ ದಾರಿ ನೋಡ್ತಾ ಇದ್ದಾರೆ. ಮತ್ತೆ ನಮ್ಮ ಮನ್ಸನ್ನೆಲ್ಲ ಹಾಗೆ ಗೆದ್ಕೊಂಡು ಹೋಗ್ತೀರಾ. Absolutely. ನೀವ್ ಇವತ್ತು ಫಂಡ್ಸ್ ಅಲ್ಲ ಹೃದಯಗಳನ್ನ ಗೆದ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಂದ. ಅದು ಇಂಪಾರ್ಟೆಂಟ್ ಅಲ್ವಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ Thank ಹಿಯರ್. you. Thank you. Thank you so much.